ಎಲ್ಲರಿಗೂ ಶುಭೋದಯ. ಮೊದಲನೇದಾಗಿ ನಾನು ಮಹಾವತಾರ್ ಬಾಬಾಜಿಗೆ ಮತ್ತೆ ಸುಭಾಷ್ ಪತ್ರಿಚಿ ಸರಿಗೆ ಹಾಗೂ ರಂಗನಾಥ್ ಸರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ನಮ್ಮ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕರಿಸಿ ನನ್ನ ಮಾತನ್ನ ಪ್ರಾರಂಭಿಸ್ತೇನೆ. ನನ್ನ ವಿಷಯ ಇವತ್ತು ತಗೊಂಡಿದ್ದು ಹಲಸಿನ ಹಣ್ಣು. ಇದು ಹಲಸಿನ ಹಣ್ಣಿನ ಸೀಸನ್ ಆದ್ರಿಂದ ಇದನ್ನ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗನ್ನಿಸ್ತು. ಹಲಸಿನ ಹಣ್ಣು ನನಗ್ ತುಂಬಾ ಇಷ್ಟ, ಹಾಗಾಗಿ ನಾನು ಹಲಸಿನ ಹಣ್ಣನ್ನ ಆರಿಸ್ಕೊಂಡಿದ್ದೇನೆ. ಹಲಸಿನ ಹಣ್ಣು ನಾವೆಲ್ಲರೂ ನೋಡಿದ್ದೇವೆ. ಹಲಸಿನ ಹಣ್ಣು ಎಲ್ಲರೂ ನೋಡಿದ್ದೇವೆ, ಹೆಚ್ಚು ಕಡಿಮೆ ಎಲ್ಲರೂ ತಿಂದೇ ಇರ್ತೇವೆ. ಹಲಸಿನ ಹಣ್ಣು ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಅದು ರಫ್ ಸ್ಕಿನ್ ಇರುತ್ತೆ, ಮುಳ್ಳುಗಳು ಇರುತ್ತೆ, ಮತ್ತೆ ಕಲರ್ ವೇರಿ ಆಗತ್ತೆ. ಒಂದೊಂದು ಜಾತಿ ಹಣ್ಣುಗಳು ಒಂದೊಂದ್ ತರ ಕಲರ್ ಇರುತ್ತೆ. ಒಂದು ಗ್ರೀನ್ ಇದ್ರೆ, ಒಂದು ಬ್ರೌನ್ ಇರುತ್ತೆ, ಒಂದು ಲೈಟ್ ಯೆಲ್ಲೋಯಿಶ್ ಇರುತ್ತೆ. ಸೊ ಈ ತರ ಹಲಸಿನ ಹಣ್ಣು ಇರುತ್ತೆ. ಮತ್ತೆ ಹಲಸಿನ ಹಣ್ಣು ಈ ಮರದಲ್ಲಿ ಬೆಳೆಯುವಂತ ಅತಿ ದೊಡ್ಡ ಹಣ್ಣೆ ಹಲಸಿನ ಹಣ್ಣು. ಅತಿ ದೊಡ್ಡ ಹಣ್ಣು ಅಂದ್ರೆ ಹಲಸಿನ ಹಣ್ಣು. ಅದು 1 kg-ಯಿಂದ 35 kg ವರೆಗೂ ತೂಕ ಇರುವಂತ ಹಲಸಿನ ಹಣ್ಣುಗಳು ಇದೆ. ಆಮೇಲೆ ಹಲಸಿನ ಹಣ್ಣು ಈ ಉಷ್ಣ ವಲಯದಲ್ಲಿ ಬೆಳೆಯುವಂತಹ ಹಲಸಿನ ಹಣ್ಣು. ನಿಮಗೆ ಗೊತ್ತು, ಈ ಬೇರೆ ತುಂಬಾ ಶೀತ ಇರೋ ಕಡೆ ಹಲಸಿನ ಹಣ್ಣು ಬೆಳೆಯೋದಿಲ್ಲ. ಅದು ಬೆಳೆಯೋದು ಉಷ್ಣ ವಲಯದಲ್ಲಿ ಮಾತ್ರ, ಅಥವಾ ಉಷ್ಣಾಂಶ ಜಾಸ್ತಿ ಇದ್ದ ಕಡೆ ಮಾತ್ರ ಹಲಸಿನ ಹಣ್ಣು ಬೆಳೆಯುತ್ತೆ. ಈ ಹಲಸಿನ ಹಣ್ಣು ವಿಶ್ವದ ಎಲ್ಲ ಕಡೆ ಸಿಗುತ್ತೆ. ಅದು ಎಲ್ಲಿ ಬೆಳೆದ್ರುನು ಎಲ್ಲ ಕಡೆ ಸಿಗುತ್ತೆ, ಟ್ರಾನ್ಸ್ಪೋರ್ಟ್ ಆಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಿಗುತ್ತೆ. ನನ್ನ ಫ್ರೆಂಡ್ US ಇಂದ ಹೇಳ್ತಾ ಇದ್ರು, ನಮ್ಗಿನ್ನು ಮೆಕ್ಸಿಕೋ ಇಂದ ಬರೋದು, ಮೆಕ್ಸಿಕೋ ಇಂದ ಸೀಸನ್ ಶುರುವಾಗಿಲ್ಲ, ಅದಿನ್ನೂ ಹಲಸಿನ ಹಣ್ಣು ನಮ್ಗೆ ತಿಂದಿಲ್ಲ, ನಾನಿನ್ನು ನೀವು ತಿಂದೆ ಅಂತ ಹೇಳ್ತಾ ಇದ್ರೆ ನನಗೆ ಬಾಯಿನ್ನು ಊರಿಸ್ತಿದ್ದೀರಾ ಅಂತ. ಸೊ ವಿಶ್ವದ ಎಲ್ಲ ಕಡೆ ಸಿಗುತ್ತೆ ಈ ಹಲಸಿನ ಹಣ್ಣು. ಯಾಕೆಂತಂದ್ರೆ ಅದು ಡ್ಯೂರಬಿಲಿಟಿ ಜಾಸ್ತಿ, ಅಂದ್ರೆ ಇದಾಗಿರೋ ಸ್ಕಿನ್ ದಪ್ಪ ಇರೋದ್ರಿಂದ ಅದನ್ನ ಡ್ಯೂರಬಿಲಿಟಿ ಜಾಸ್ತಿ, ಚೆನ್ನಾಗಿ ಎಲ್ಲ ಕಡೆ ಸಿಗುತ್ತೆ. ಸೊ ಇದು ತುಂಬಾ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ. ಇದು ಯಾಕೆ ಅಂತಂದ್ರೆ ಅದ್ರಲ್ಲಿ ಅಷ್ಟು ಪೋಷಕಾಂಶಗಳಿದೆ. ಇದರಲ್ಲಿ ನಾರಿನಾಂಶ, ಖನಿಜಾಂಶಗಳು, ವಿಟಮಿನ್ಗಳು ಮತ್ತೆ ಆಂಟಿ ಆಕ್ಸಿಡೆಂಟ್ಗಳು ತುಂಬಿಕೊಂಡಿದೆ. ಈ 100 ಗ್ರಾಮ್ ಹಲಸಿನ ಹಣ್ಣಲ್ಲಿ, 100 ಗ್ರಾಮ್ ಹಲಸಿನ ಹಣ್ಣಲ್ಲಿ ಶಕ್ತಿ ಅಂಶ ಎಷ್ಟಿದೆ ಅಂದ್ರೆ 95 ಕ್ಯಾಲೋರಿ. 100 ಗ್ರಾಮ್ ಅಲ್ಲಿ 95 ಕ್ಯಾಲೋರಿ ಅಂದ್ರೆ ಇದು ಶಕ್ತಿ ಭರಪೂರ. ಜೊತೆಗೆ ಇದು ಪ್ರೋಟೀನ್ 1.72 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಹೊಂದಿದೆ. ಆಮೇಲೆ ಟೋಟಲ್ ಫ್ಯಾಟ್ ಇದ್ರಲ್ಲಿ ತುಂಬಾ ಕಡಿಮೆ ಫ್ಯಾಟ್ ಇದೆ, 0.64 ಗ್ರಾಮ್ ಫ್ಯಾಟ್ ಇದೆ. ಸಕ್ಕರೆ ಅಥವಾ ಕಾರ್ಬೋಹೈಡ್ರೇಟ್ಸ್ ತುಂಬಾ ಜಾಸ್ತಿ ಇದೆ, 23.2 ಗ್ರಾಮ್ಸ್. ನಾರಿನಂಶ ಫೈಬರ್ ಇದು 1.5 ಗ್ರಾಮ್ ಇದೆ. ಕ್ಯಾಲ್ಸಿಯಂ 24 ಮಿಲಿಗ್ರಾಮ್ ಇದೆ. ಕಬ್ಬಿಣದ ಅಂಶ 0.23 ಮಿಲಿಗ್ರಾಮ್ ಇದೆ. ಮೆಗ್ನೀಷಿಯಂ 29 ಮಿಲಿಗ್ರಾಮ್ ಇದೆ. ರಂಜಕ ಅಥವಾ ಫಾಸ್ಫರಸ್ 21 ಮಿಲಿಗ್ರಾಮ್ ಇದೆ. ಪೊಟ್ಯಾಷಿಯಂ 4.48 ಮಿಲಿಗ್ರಾಮ್ ಇದೆ. ವಿಟಮಿನ್ ಸಿ 13.7 ಮಿಲಿಗ್ರಾಮ್ ಇದೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಹೆಚ್ಚಿನ ಖನಿಜಗಳು ಮತ್ತೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಇದರಲ್ಲಿ ನಾವು ಏನೇನು ಉಪಯೋಗ ಪಡ್ಕೋಬಹುದು, ಇದರಿಂದ ಪ್ರಯೋಜನಗಳೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಇದು ರೋಗ ನಿರೋಧಕ ಶಕ್ತಿನ ಹೇಗೆ ಹೆಚ್ಚಿಸುತ್ತಪ್ಪ ಅಂತಂದ್ರೆ, ಇದರಲ್ಲಿ ವಿಟಮಿನ್ ಸಿ ಇದೆ ಅಂತ ಹೇಳಿದೆ. ಈ ವಿಟಮಿನ್ ಸಿ ಇದು ರೋಗ ನಿರೋಧಕ ಶಕ್ತಿನ ಬಲಪಡಿಸುತ್ತೆ. ಈ ವಿಟಮಿನ್ ಸಿ ಪ್ರಬಲವಾದ ಆಂಟಿ ಆಕ್ಸಿಡೆಂಟ್ ಸಹ. ಇದು ದೇಹದ ಸೋಂಕುಗಳ ವಿರುದ್ಧ ಹೋರಾಡುತ್ತೆ. ಹಾಗೇನೆ ಅದರ ಜೊತೆಗೆ ರೋಗ ನಿರೋಧಕ ರಕ್ಷಣೆಗೆ ಅಗತ್ಯವಾದ ಬಿಳಿ ರಕ್ತ ಕಣಗಳನ್ನ ಉತ್ಪಾದಿಸಲು ಇದು ಸಹಾಯಕವಾಗಿದೆ. ಈ ವಿಟಮಿನ್ ಸಿ ಭರಿತ ಆಹಾರ ತಿನ್ನೋದ್ರಿಂದ WBC ಕೌಂಟ್ ಜಾಸ್ತಿ ಆಗತ್ತೆ. ನಾನು ಹೇಳಿದೆ ಮೊನ್ನೆ ಯಾವುದೋ ಇದ್ರಲ್ಲಿ ದಾಖಲೆ ಹೇಳಿದ್ದೆ, RBC WBC ನಮ್ಮ ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಈ WBC ಪ್ರೊಡಕ್ಷನ್ಗೆ, WBC ಅಂದ್ರೆ ಬಿಳಿ ರಕ್ತ ಕಣಗಳ ಬೆಳವಣಿಗೆಗೆ ಅಥವಾ ಉತ್ಪಾದನೆಗೆ ಈ ವಿಟಮಿನ್ ಸಿ ತುಂಬಾ ಉಪಯುಕ್ತವಾಗಿದೆ. ಸೊ ಹಾಗಾಗಿ ಈ ವಿಟಮಿನ್ ಭರಿತ ಆಹಾರ ಸೇವಿಸೋದ್ರಿಂದ ನಮ್ಗೆ ಏನೇನು ಉಪಯೋಗ ಆಗತ್ತಪ್ಪ ಅಂದ್ರೆ, ಶೀತ ಜ್ವರದಂತಹ ಸಾಮಾನ್ಯ ವೈರಲ್ ಸೋಂಕುಗಳೇನಿದೆ, ಈ ಕಾಯಿಲೆಗಳ ಅಪಾಯ ಕಡಿಮೆ ಆಗತ್ತೆ. ಈ ಮಳೆಗಾಲದಲ್ಲಿ ಅಥವಾ ಈ ಮಳೆ ಶುರುವಾದ ಟೈಮಲ್ಲಿ ಶೀತ ಜ್ವರ ಜಾಸ್ತಿ ಆಗತ್ತೆ. ಈ ಟೈಮಲ್ಲಿ ಹಲಸಿನ ಹಣ್ಣು ಬರೋದ್ರಿಂದ, ಈ ಹಲಸಿನ ಹಣ್ಣು ತಿನ್ನೋದ್ರಿಂದ ಅಲ್ಲಿರೋ ವಿಟಮಿನ್ ಸಿ ಈ ಶೀತ ಜ್ವರದಿಂದ ನಮ್ಮನ್ನ, ಈ ವೈರಲ್ ಸೋಂಕುಗಳೇನಿರುತ್ತೋ ಅದರಿಂದ ನಮ್ಮನ್ನ ರಕ್ಷಿಸುತ್ತೆ.
ಎರಡನೇದಾಗಿ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ನಿಮ್ಗೆ ಗೊತ್ತು, ಈ ನಾರಿನ ಹಣ್ಣು ಒಂಥರ ಎಳೆದ್ರೆ ನಾರ್ ತರ ಬರುತ್ತೆ. ಈ ನಾರಿನಂಶ ಇದ್ದ ತರಕಾರಿಗಳು ಅಥವಾ ಹಣ್ಣುಗಳು ನಮ್ಗೆ ಇದು ಜೀರ್ಣಾಂಗ ವ್ಯವಸ್ಥೆನ ತುಂಬಾ ಸಕ್ರಿಯಗೊಳಿಸುತ್ತೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಸೊ ಇದರಲ್ಲಿ ಹಲಸಿನ ಹಣ್ಣಲ್ಲಿ 2 ತರದ ನಾರಿದೆ. ಒಂದು ಸಾಲ್ಯುಬಲ್ ಫೈಬರ್ ಅಂದ್ರೆ ನೀರಿನಲ್ಲಿ ಕರಗುವಂತ ನಾರಿನಂಶ ಇದೆ. ಇನ್ನೊಂದು ನಾರಿನಂಶ ಕರಗೋದಿಲ್ಲದಂಥದ್ದು ಇದೆ. ಈ ಯಾವ್ದು ಕರಗುತ್ತೆ ಅದು ಮಲಬದ್ಧತೆಯನ್ನ ತಡೆಯಲು ಸಹಾಯ ಮಾಡುತ್ತೆ. ಮಲಬದ್ಧತೆ ಅಂದ್ರೆ ಈ ಕಾನ್ಸ್ಟಿಪೇಷನ್ ಇರುತ್ತಲ್ಲ, ಕಾನ್ಸ್ಟಿಪೇಷನ್ ಕಡಿಮೆ ಮಾಡುತ್ತೆ. ಇದು ಯಾಕೆ ಅಂತಂದ್ರೆ ಕರುಳಿನಲ್ಲಿ ಆಹಾರ ಚಲಿಸಕ್ಕೆ ಈಸಿ ಆಗುತ್ತೆ. ಫೈಬರ್ ಇದ್ದಷ್ಟು ಕರುಳಿನಲ್ಲಿ ಆಹಾರ ಚಲಿಸಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇದು ಮಲಬದ್ಧತೆನ ಕಡಿಮೆ ಮಾಡುತ್ತೆ. ಹಾಗೇನೆ ಇದು ಕೊಲೆಸ್ಟ್ರಾಲ್ ಮತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹಾಗೇನೆ ಜೀರ್ಣಾಂಗ ವ್ಯೂಹದ ಮೂಲಕ ಆಹಾರ ಅಂದ್ರೆ ಈ ಫುಡ್ ಪೈಪ್ ಆಗ್ಲಿ, ಸ್ಟಮಕ್ ಆಗ್ಲಿ, ಈ ಇಂಟೆಸ್ಟೈನಲ್ ಆಗ್ಲಿ ಆಹಾರ ಸರಾಗವಾಗಿ ಚಲಿಸಕ್ ಸಹಾಯ ಮಾಡೋದು ಯಾವುದು? ಇನ್ಸಾಲ್ಯುಬಲ್ ಫೈಬರ್ ಅಂದ್ರೆ ಕರಗದೆ ಇರೋ ನಾರಿನಂಶ ಇದಕ್ಕೆ ಸಹಾಯ ಮಾಡುತ್ತೆ. ಈ ನಾರಿನಂಶ, ಈ ಕರಗದೆ ಇರೋ ನಾರಿನಂಶ ಏನಿದೆ ಇದು ಕರುಳಿನ ಬ್ಯಾಕ್ಟೀರಿಯಾಗಳನ್ನ ಜಾಸ್ತಿ ಮಾಡುತ್ತೆ. ಕರುಳಿನ ಬ್ಯಾಕ್ಟೀರಿಯಾಗಳು ಹೆಚ್ಚು ಬೆಳವಣಿಗೆ ಆಗಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಆರೋಗ್ಯಕರ ಸೂಕ್ಷ್ಮ ಜೀವಿಗಳು ವಿಭಜನೆಗೊಂಡು ಈ ಮೂಲಕ ನಮ್ಮ ಆರೋಗ್ಯನ ಹೆಚ್ಚಿಸುತ್ತೆ. ಮೂರನೇದಾಗಿ ಹೃದಯದ ಆರೋಗ್ಯನ ಹೆಚ್ಚಿಸುತ್ತೆ. ಹೃದಯದ ಆರೋಗ್ಯನ ಹೇಗೆ ಹೆಚ್ಚುತ್ತಪ್ಪ ಅಂತಂದ್ರೆ ಇದರಲ್ಲಿ ವಿಟಮಿನ್ ಸಿ ಇದೆ ಅಂತ ಹೇಳಿದೆ. ಈ ವಿಟಮಿನ್ ಸಿ ಮತ್ತೆ ಕ್ಯಾರಟಿನಾಯ್ಡ್ಗಳು ಮತ್ತೆ ಫ್ಲೇವನಾಯ್ಡ್ಗಳು. ಈ ಕ್ಯಾರಟಿನಾಯ್ಡ್ ಅಂದ್ರೆ ಇವು ಪಿಗ್ಮೆಂಟ್ಸ್. ಕ್ಯಾರಟಿನಾಯ್ಡ್ಗಳು ಮತ್ತೆ ಫ್ಲೇವನಾಯ್ಡ್ಸ್ ಇವೆಲ್ಲ ಆಂಟಿ ಆಕ್ಸಿಡೆಂಟ್ ಗಳಾಗಿ ಕೆಲಸ ಮಾಡುತ್ತೆ. ಈ ಆಂಟಿ ಆಕ್ಸಿಡೆಂಟ್ಗಳು ಹೃದಯದ ಕೋಶದಲ್ಲಿರೋ ಫ್ರೀ ರ್ಯಾಡಿಕಲ್ಗಳು. ಈ ಹೃದಯದ ಕೋಶಗಳಲ್ಲಿ ಏನೇನಿರುತ್ತೆ? ಫ್ರೀ ರ್ಯಾಡಿಕಲ್ಸ್. ಆ ಫ್ರೀ ರ್ಯಾಡಿಕಲ್ಸ್ ಅನ್ನ ಆಕ್ಸಿಡೇಟಿವ್ ಹಾನಿಯಿಂದ ತಪ್ಪಿಸುತ್ತೆ. ಅಂದ್ರೆ ಅವು ಆಕ್ಸಿಡೈಸ್ ಆಗಕ್ ಹೊರಟಿರ್ತಾವಲ್ಲ, ಅದನ್ನ ತಪ್ಪಿಸಿ ಈ ಆಂಟಿ ಆಕ್ಸಿಡೆಂಟ್ಸ್ ಕೆಲಸ ಮಾಡುತ್ತೆ. ಹಲಸಿನಲ್ಲಿರೋ ಪೊಟ್ಯಾಷಿಯಂ ಅಂಶ ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಮಲ್ಲಿ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಒಂದಿದೆ. ಈ ಸೋಡಿಯಂ ಪೊಟ್ಯಾಷಿಯಂ ಚೆನ್ನಾಗಿ ಮೇಂಟೈನ್ ಆದ್ರೆ, ಅದರ ಪ್ರಪೋರ್ಷನ್ ಕರೆಕ್ಟ್ ಆಗಿ ಮೇಂಟೈನ್ ಆದ್ರೆ, ಅದರದ್ದು ರೇಷಿಯೋ ಚೆನ್ನಾಗಿ ಮೇಂಟೈನ್ ಆದ್ರೆ, ಕರೆಕ್ಟ್ ರೇಷಿಯೋದಲ್ಲಿ ಇದ್ರೆ ನಮ್ಗೆ ರಕ್ತದೊತ್ತಡ ಬರೋದಿಲ್ಲ. ಸೊ ಈ ರಕ್ತದೊತ್ತಡನ ನಿಯಂತ್ರಿಸಲು ಹಲಸಿನ ಹಣ್ಣಿನಲ್ಲಿರೋ ಪೊಟ್ಯಾಷಿಯಂ ಉಪಯುಕ್ತವಾಗಿದೆ. ಹಾಗಾಗಿ BP, ಪಾರ್ಶ್ವವಾಯು ಮುಂತಾದ ಹೃದಯ ಸಂಬಂಧಿ ಸಮಸ್ಯೆಗಳನ್ನ ಇದು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಹಲಸಿನ ಹಣ್ಣು ತಿನ್ನೋದ್ರಿಂದ ಈ BP ಮತ್ತೆ ಪಾರ್ಶ್ವವಾಯುವಿನ ಸಮಸ್ಯೆ ಕಡಿಮೆ ಇರುತ್ತೆ. ಮತ್ತೆ 4ನೇದಾಗಿ ಚರ್ಮದ ಆರೋಗ್ಯನ ಇದು ಬೆಂಬಲಿಸುತ್ತೆ. ಚರ್ಮದಲ್ಲಿ ಈ ಎಲಾಸ್ಟಿಸಿಟಿ ಅಂದ್ರೆ ಹಿಗ್ಗೋದು ಕುಗ್ಗೋದು ಏನಿದೆ, ಈ ಎಲಾಸ್ಟಿಕ್ ತರ ಎಲಾಸ್ಟಿಸಿಟಿ ಆಗೋದು ಕೊಲಾಜಿನ್ ಅನ್ನೋ ಪ್ರೋಟೀನ್ ನಿಂದ. ಈ ಕೊಲಾಜಿನ್ ಪ್ರೋಟೀನ್ ನ ಈ ವಿಟಮಿನ್ ಸಿ ಪ್ರೋಸೆಸ್ ಅನ್ನ ತುಂಬಾ ಚೆನ್ನಾಗಿ ಮಾಡುತ್ತೆ. ಅದರ ಪ್ರೊಡಕ್ಷನ್ ಚೆನ್ನಾಗಿ ಮಾಡುತ್ತೆ. ಸೊ ಹಾಗಾಗಿ ಚರ್ಮದ ದೃಢತೆ ಮತ್ತೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಎಲಾಸ್ಟಿಸಿಟಿ, ದೃಢತೆ ಅಂದ್ರೆ ಸ್ಟಿಫ್ನೆಸ್ ಮತ್ತೆ ಸ್ಥಿತಿಸ್ಥಾಪಕತ್ವವನ್ನ ಈ ಹಲಸಿನ ಹಣ್ಣಿನಲ್ಲಿರೋ ವಿಟಮಿನ್ ಸಿ ಮೇಂಟೈನ್ ಮಾಡುತ್ತೆ. ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋದ್ರಿಂದ ಚರ್ಮ ಬೇಗ ವಯಸ್ಸಿಗಿಂತ ಮೊದಲು ಸುಕ್ಕಾಗುತ್ತಲ್ಲ, ಅದನ್ನ ತಪ್ಪಿಸುತ್ತೆ. ಹಾಗೇನೆ ಈ ಬಣ್ಣ ಮಾಸೋದು ಅಂತ ಹೇಳ್ತಾರಲ್ಲ, UV ರೇಡಿಯೇಷನ್ಗೆ ಸನ್ ಬರ್ನ್ ಆಗೋದು ಅಂತ ಹೇಳ್ತಾರಲ್ಲ, ಸನ್ನಿಗೆ ಎಕ್ಸ್ಪೋಸ್ ಆದಾಗ ಟ್ಯಾನ್ ಆಗಿದೆ ಅಂತ ಹೇಳ್ತಾರಲ್ಲ, ಈ ಟ್ಯಾನ್ ಸಹ ಇದು ತಪ್ಪಿಸುತ್ತೆ. ವಿಟಮಿನ್ ಸಿ ಮತ್ತೆ ಈ ಪ್ರೋಟೀನ್, ಕೊಲಾಜಿನ್ ಪ್ರೋಟೀನ್. ಸೊ ಇದು ಈ ಮಾಲಿನ್ಯದಿಂದ ಡಸ್ಟ್ ಗಳೆಲ್ಲ ಬಂದ್ ಕುತ್ಕೊಂಡು ಸ್ಕಿನ್ ಹಾಳಾಗುತ್ತಲ್ಲ, ಅದನ್ನು ತಪ್ಪಿಸುತ್ತೆ. ಹಾಗೇನೆ ವಿಷಕಾರಿ ವಸ್ತುಗಳು ಏನಾದ್ರೂ ನಮ್ಮ ಸ್ಕಿನ್ನಿಗೆ ತಾಗಿದ್ರೆ ಅದನ್ನು ಸಹ ಈ ವಿಟಮಿನ್ ಸಿ ಇದ್ರಲ್ಲಿರೋ ಹಲಸಿನ ಹಣ್ಣಲ್ಲಿರೋ ವಿಟಮಿನ್ ಸಿ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಚರ್ಮದ ಹಾನಿಗಳನ್ನ ಕಡಿಮೆ ಮಾಡುತ್ತೆ. 5ನೇದಾಗಿ ತೂಕ ಇಳಿಸಿಕೊಳ್ಳಲು ಬಹಳ ಸಹಾಯ. ಇದು ಎಲ್ಲರಿಗೂ ಬೇಕಾಗಿರೋದು. ಹಲಸಿನ ಹಣ್ಣಿನಲ್ಲಿ ನಾನು ಹೇಳಿದೆ ತುಂಬಾ ಫ್ಯಾಟ್ ಕಂಟೆಂಟ್ ತುಂಬಾ ಕಡಿಮೆ ಇದೆ, ಆದ್ರೆ ನಾರಿನಂಶ ಜಾಸ್ತಿ ಇದೆ. ಸೊ ನಾರಿನಂಶ ಜಾಸ್ತಿ ಇರೋ ತರಕಾರಿ ಅಥವಾ ಹಣ್ಣುಗಳನ್ನ ತಿನ್ನೋದ್ರಿಂದ ನಮ್ಮ ಫ್ಯಾಟ್ ಕಂಟೆಂಟ್ ಕಡಿಮೆ ಆಗುತ್ತೆ ಅಥವಾ ಕೊಬ್ಬು ಕರಗುತ್ತೆ ಅಂತ ನಾವು ಎಲ್ಲರಿಗೂ ಗೊತ್ತಿದೆ ಈಗಾಗ್ಲೇ. ಸೊ ಈ ಹಲಸಿನ ಹಣ್ಣು ತಿನ್ನೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಇದರಲ್ಲಿ ನಾರಿನಂಶ ಜಾಸ್ತಿ ಇದೆ,
ಈ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಒಂಥರ ತಿಂದಾಗ ಹೊಟ್ಟೆ ತುಂಬದಂಗ ಅನ್ಸುತ್ತೆ. ನಿಮ್ಗೆಲ್ಲರಿಗೂ ಅಬ್ಸರ್ವ್ ಮಾಡಿರ್ಬೋದು, ಈ ಹೊಟ್ಟೆ ಹಸಿದಾಗೆ ಹಲಸಿನಣ್ಣು ತಿನ್ಬೇಕು ಅಂತ ಹೇಳ್ತಾರೆ. ಹಲಸಿನಣ್ಣನ್ನ ಹೊಟ್ಟೆ ಹಸಿದಿದ್ದಾಗ ತಿಂದ್ರೆ ಏನಾಗತ್ತೆ, ಹೊಟ್ಟೆ ಒಂದ್ ಸ್ವಲ್ಪ ತುಂಬಿದಂಗ ಆಗ್ಬಿಡುತ್ತೆ. ಹಾಗಾಗಿ ಮತ್ತೆ ಮತ್ತೆ ಜಾಸ್ತಿ ಊಟ ತಿನ್ಬೇಕು ಅನ್ನೋದು ಗಮನಕ್ಕೆ ಬರೋದಿಲ್ಲ ಅಥವಾ ಅನ್ಸೋದಿಲ್ಲ. ಹಾಗೇನೆ ಈ ನಾರಿನಾಂಶ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ. ಕರಡಲ್ಲಿ ನಿಧಾನಕ್ಕೆ ಪ್ರೋಸೆಸ್ ಆಗತ್ತೆ. ಯಾಕೆಂತಂದ್ರೆ ನಾರು ಕರ್ಗೋಕೆ ತುಂಬಾ ಹೊತ್ತು ತಗೊಳುತ್ತೆ. ಹಾಗಾಗಿ ಇದು ಇದನ್ನ ಡೈಜೆಷನ್ ನ ಕಡಿಮೆ, ಜೀರ್ಣಕ್ರಿಯೆನ ಸ್ಲೋ ಮಾಡುತ್ತೆ, ನಿಧಾನಗೊಳಿಸುತ್ತೆ. ಅತಿಯಾದ ಆಹಾರ ತಿನ್ನಬೇಕು ಅನ್ನೋದನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಹೊಟ್ಟೆಲಿ ಫುಡ್ ಇದ್ದಾಗ ಅಥವಾ ಅರ್ಗಿಲ್ಲ ಅಂತಂದಾಗ ನಾವು ತಿನ್ಬೇಕು ಅಂತ ಅನ್ಸಲ್ಲ. ಊಟ ತಿಂಡಿಗಳಲ್ಲಿ ಹಲಸಿನ ಹಣ್ಣಿನ ಸೇವನೆಯಿಂದ ಉತ್ತಮ ಹಸಿವು ನಿಯಂತ್ರಣದ ಮೂಲಕ ತೂಕ ನಿಯಂತ್ರಣವನ್ನು ಸಾಧಿಸಬಹುದು. ಹಣ್ಣು ತಿಂದಾಗ ಹೊಟ್ಟೆ ಉಬ್ಬರಿಸಂಗಾಗತ್ತೆ, ತುಂಬಾ ತಿನ್ನೋದು ಕಡಿಮೆ ಆಗತ್ತೆ. ತಿನ್ನೋದು ಕಡಿಮೆ ಆದ್ರೆ ಆಟೋಮೆಟಿಕ್ ಆಗಿ ನಮ್ಮ ಕೊಬ್ಬು ಶೇಖರಣೆ ಆಗೋದು ತಪ್ಪುತ್ತೆ. ಇನ್ನು 6ನೇದಾಗಿ ರಕ್ತದಲ್ಲಿ ಸಕ್ಕರೆ ಮಟ್ಟನ ನಿಯಂತ್ರಿಸುತ್ತೆ. ಅಂದ್ರೆ ಈ ಹಲಸಿನ ಹಣ್ಣಿಗೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಸರ್ ಒಂದಿನ ಗ್ಲೈಸಮಿಕ್ ಇಂಡೆಕ್ಸ್ ಬಗ್ಗೆ ಪಾಠ ಮಾಡಿದ್ರು. ಈ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಅಂದ್ರೆ ಏನು ಅಂದ್ರೆ ಗ್ಲೂಕೋಸ್ನ ಎಷ್ಟು ಫಾಸ್ಟ್ ಆಗಿ ಬಿಡುಗಡೆ ಮಾಡುತ್ತೆ ಅಂತ. ಇಲ್ಲಿ ಈ ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇದ್ದಷ್ಟುನುವೆ ಈ ಸಕ್ಕರೆ ಬಿಡುಗಡೆ ಅಥವಾ ಗ್ಲೂಕೋಸ್ ಬಿಡುಗಡೆ ಆಗೋದು, ದೇಹದಲ್ಲಿ ಗ್ಲೂಕೋಸ್ ಬಿಡುಗಡೆ ಆಗೋದು ನಿಧಾನ ಆಗತ್ತೆ. ಈ ನಿಧಾನ ಆದಷ್ಟುನುವೆ ಒಂದು ಕಾನ್ಸ್ಟೆಂಟ್ ಈ ಗ್ಲೂಕೋಸ್ ಒಂದು ಸಮತೋಲನವಾಗಿ ಬಿಡುಗಡೆ ಆಗತ್ತೆ. ಸೊ ಹಾಗಾಗಿ ಅದು ಗ್ಲೂಕೋಸ್ ಲೆವೆಲ್ ಸ್ಥಿರವಾಗಿರುತ್ತೆ. ಸೊ ಇದು ಗ್ಲೂಕೋಸ್ ಶುಗರ್ ಸ್ಪೈಕ್ ಅಂತ ಹೇಳ್ತಾರಲ್ಲ, ಆ ಸ್ಪೈಕ್ ಆಗಲ್ಲ. ತಿಂದ ತಕ್ಷಣ ಕೆಲವು ಆಹಾರಗಳು ಬೇಗ ಜೀರ್ಣ ಆಗಿ ಬೇಗ ಗ್ಲೂಕೋಸ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಸಡನ್ ಇನ್ಕ್ರೀಸ್ ಇನ್ ಗ್ಲೂಕೋಸ್ ಅಥವಾ ಶುಗರ್ ಸ್ಪೈಕ್ ಅಂತ ಹೇಳ್ತಾರೆ. ಈ ಶುಗರ್ ಸ್ಪೈಕ್ ಆಗೋದನ್ನ ಕಡಿಮೆ ಮಾಡುತ್ತೆ. ಯಾಕೆಂದ್ರೆ ಇದು ಸ್ಲೋ ಆಗಿ ಡೈಜೆಸ್ಟ್ ಆಗೋದ್ರಿಂದ, ಜೀರ್ಣ ಆಗೋದು ನಿಧಾನ ಆಗೋದ್ರಿಂದ ಶುಗರ್ ಸ್ಪೈಕು ಆಗೋದಿಲ್ಲ. ಹಾಗೆ ಸಕ್ಕರೆ ಬಿಡುಗಡೆ ನಿಧಾನ ಮತ್ತೆ ಸ್ಥಿರವಾಗಿರುತ್ತೆ. ಹಾಗಾಗಿ ಮಧುಮೇಹ ನಿಯಂತ್ರಣಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ. ನಿಯಂತ್ರಣ ಅನ್ನೋದ್ರಿಂದ ನಿರ್ವಹಿಸಕ್ಕೆ ಬಹಳ ಸಹಾಯ ಆಗುತ್ತೆ. ಮೇಂಟೆನೆನ್ಸ್ ಆಫ್ ಗ್ಲೂಕೋಸ್ ಅಥವಾ ಮೇಂಟೆನೆನ್ಸ್ ಆಫ್ ಶುಗರ್ಗೆ ಬಹಳ ಉತ್ತಮ ಹಣ್ಣಿನ ಆಯ್ಕೆ. ಹಣ್ಣುಗಳಲ್ಲೆಲ್ಲ ಇದು ಉತ್ತಮ ಆಯ್ಕೆ ಅಂತ ಹೇಳ್ತಾರೆ. ಈ ಹಲಸಿನ ಹಣ್ಣು ಮಧುಮೇಹ ವಿರೋಧಿ ಗುಣಲಕ್ಷಣಗಳನ್ನ ಹೊಂದಿದ್ದು ಇದು ಗ್ಲೂಕೋಸ್ ಟಾಲರೆನ್ಸ್ ಅನ್ನ ಸುಧಾರಿಸುತ್ತೆ. ಅಂದ್ರೆ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೇನೆ ಇನ್ಸುಲಿನ್ ಟಾಲರೆನ್ಸ್ ಅನ್ನ ಹೆಚ್ಚಿಸುತ್ತೆ. ಇನ್ಸುಲಿನ್ ಟಾಲರೆನ್ಸ್ ಅನ್ನ ಹೆಚ್ಚಿಸೋದ್ರಿಂದ ಸಮತೋಲಿತ ಆಹಾರದ ಭಾಗವಾಗಿ ಹಲಸಿನ ಹಣ್ಣನ್ನ ಸೇವಿಸುವುದರಿಂದ ಬ್ಲಡ್ ಶುಗರ್ ಅನ್ನ ಸ್ಥಿರಗೊಳಿಸಲು ಮತ್ತು ಶುಗರ್ ರಿಲೇಟೆಡ್ ತೊಡಕುಗಳು, ನಮ್ಗೆ ಶುಗರ್ ರಿಲೇಟೆಡ್ ಏನೇನೋ ಬೇರೆ ಬೇರೆ ಕಾಯಿಲೆಗಳು ಬರುತ್ತಲ್ಲ, ಆ ಅಪಾಯಗಳನ್ನೆಲ್ಲ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. 7ನೇದಾಗಿ ಮೂಳೆ ಆರೋಗ್ಯವನ್ನ ಉತ್ತೇಜಿಸುತ್ತೆ. ಈ ಮೂಳೆ ಆರೋಗ್ಯನ ಹೇಗೆ ಉತ್ತೇಜಿಸುತ್ತೆ ಅಂತಂದ್ರೆ, ನಾನು ಈ ಕಂಟೆಂಟ್ಸ್ ಇದರಲ್ಲಿ ಏನೇನಿದೆ ಅಂತ ಹೇಳುವಾಗ ಹೇಳಿದೆ. ಅದರಲ್ಲಿ ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಂ ಇದೆ, ಪೊಟ್ಯಾಷಿಯಂ ಇದೆ, ಮತ್ತೆ ಫಾಸ್ಫರಸ್ ಇದೆ ಅಂತ ಹೇಳಿದೆ. ನಮ್ ಮೂಳೆ ಅಂತಂದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್, ಅದು ಕ್ಯಾಲ್ಸಿಯಂ ಸಂಯುಕ್ತ. ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ಕಂಬೈನ್ ಆಗಿ ಕ್ಯಾಲ್ಸಿಯಂ ಫಾಸ್ಫೇಟ್ ಬರುತ್ತೆ. ನಮ್ಮ ಮೂಳೆದು ಮೇಜರ್ ಭಾಗ ಕ್ಯಾಲ್ಸಿಯಂ ಫಾಸ್ಫೇಟ್. ಈ ಮೂಳೆ ಆಗಿರೋದೇ ಕ್ಯಾಲ್ಸಿಯಂ ಫಾಸ್ಫೇಟ್ ಇಂದ. ಸೊ ಈ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ, ಹಲಸಿನ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ. ಸೊ ಈ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮೂಳೆ ಮೇಂಟೆನೆನ್ಸ್ ಬಹಳ ಚೆನ್ನಾಗಿ ಆಗತ್ತೆ. ನಮಗೆ ಮೂಳೆ ಪ್ರೊಡಕ್ಷನ್ಗೆ ಮೇಂಟೆನೆನ್ಸ್ಗೆ ಬಹಳ ಉಪಯುಕ್ತ ಆಗಿರುತ್ತೆ. ಇದು ಮೂಳೆನ ಬಲಪಡಿಸುತ್ತೆ. ಹಾಗೇನೆ ಈ ಮೆಗ್ನೀಷಿಯಂ ಇದೆಯಲ್ಲ, ಅದರಲ್ಲಿ ಆ ಕ್ಯಾಲ್ಸಿಯಂ ಹೀರುವಿಕೆ, ನಮ್ಮ ಬಾಡಿಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ನ ಮೆಗ್ನೀಷಿಯಂ ಸಪೋರ್ಟ್ ಮಾಡುತ್ತೆ. ಮೆಗ್ನೀಷಿಯಂ ಇದ್ದಾಗ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ತುಂಬಾ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಮೆಗ್ನೀಷಿಯಂ ಸಹ ಮೂಳೆ ಬೆಳವಣಿಗೆಯಲ್ಲಿ ಸಪೋರ್ಟ್ ಮಾಡುತ್ತೆ. ಮೂಳೆನ ಬಲಪಡಿಸೋದ್ರಲ್ಲಿ ಸಪೋರ್ಟ್ ಮಾಡುತ್ತೆ. ಹಾಗೇನೆ ಈ ಪೊಟ್ಯಾಷಿಯಂ ಇದೆಯಲ್ಲ, ಈ ಪೊಟ್ಯಾಷಿಯಂ ಏನ್ ಮಾಡುತ್ತಪ್ಪ ಅಂತಂದ್ರೆ ಮೂತ್ರದ ಮೂಲಕ ಕ್ಯಾಲ್ಸಿಯಂ ಹೊರ ಹೋಗೋದನ್ನ ಅವಾಯ್ಡ್ ಮಾಡುತ್ತೆ. ಮೂತ್ರದ ಮೂಲಕ ಕೆಲವೊಂದ್ಸಲ ಕ್ಯಾಲ್ಸಿಯಂ ಹೊರಗೆ ಹೋಗುತ್ತೆ. ಇದನ್ನ ಅವಾಯ್ಡ್ ಮಾಡಿ ಕ್ಯಾಲ್ಸಿಯಂ ದೇಹದೊಳಗೆ ಇರೋಂಗ್ ಮಾಡುತ್ತೆ. ಕ್ಯಾಲ್ಸಿಯಂ ರಿಟೆನ್ಷನ್ ನ ಜಾಸ್ತಿ ಮಾಡುತ್ತೆ. ಸೊ ಈ ಕ್ಯಾಲ್ಸಿಯಂ ರಿಟೆನ್ಷನ್ ಆಗೋದ್ರಿಂದ ನಮ್ಮ ಮೂಳೆ ಬಲವರ್ಧನೆ ಚೆನ್ನಾಗಾಗತ್ತೆ. ಸೊ ಇದು ಈ ಮೂಳೆ ಸಾಂದ್ರತೆ ಜಾಸ್ತಿ ಆಯ್ತು ಅಂತಂದ್ರೆ ನಮ್ಗೆ ಈ ಮೂಳೆಯ ಸಾಂದ್ರತೆ ಜಾಸ್ತಿ ಆಗೋದ್ರಿಂದ ಆಸ್ಟಿಯೋಪೊರೋಸಿಸ್ ಅಂತಾರ, ಟೊಳ್ಳು ಮೂಳೆಗಳು ಅಂತ ಹೇಳ್ತಾರಲ್ಲ, ಈ ಟೊಳ್ಳು ಮೂಳೆಗಳು ಟೊಳ್ಳು ಬೀಳೋದು ತಪ್ಪುತ್ತೆ. ಅಥವಾ
ಡೆಲಿಕೇಟ್ ಆಗುತ್ತೆ. ವಯಸ್ಸಾದ್ಮೇಲೆ ಬಿದ್ರೆ ಟಕ್ ಅಂತ ಮುರಿದೋಗುತ್ತೆ, ಅಥವಾ ಚಿಕ್ಕವರು ಕೆಲವೊಂದ್ಸಲ ಬಿದ್ರೆ ಮುರಿದೋಗುತ್ತೆ ಅಂತ ಹೇಳ್ತಾರಲ್ಲ, ಅವಾಗ ಡೆನ್ಸಿಟಿ ಬೋನ್ ಡೆನ್ಸಿಟಿ ಕಡಿಮೆ ಇದ್ದಾಗ್ಲೇ ಪಟ್ ಅಂತ ಮುರಿಯೋದು. ಕೆಲವ್ರಿಗೆ ಎಷ್ಟು ಬಿದ್ರು ಮುರಿಯೋದಿಲ್ಲ ನೋಡಿ ಇದು ಮೂಳೆಗಳು. ಸೊ ಎಷ್ಟು ಸಲ ಬಿದ್ದಿರ್ತಾರೆ ಅವ್ರಿಗೆ ಮೂಳೆ ಮುರಿದಿರಲ್ಲ. ಯಾಕೆ ಅಂತಂದ್ರೆ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಡೆನ್ಸಿಟಿ ಅಂತಂದ್ರೆ ಒಂದು CM³ ಅಂದ್ರೆ ಹೇಗೆ ಹೇಳೋದು ಅದನ್ನ, ಒಂದಿಷ್ಟು ದಪ್ಪ ಮೂಳೆ ತಗೊಂಡ್ರೆ ಅದ್ರಲ್ಲಿ ಎಷ್ಟೋ ಗ್ರಾಮು ಕ್ಯಾಲ್ಸಿಯಂ ಫಾಸ್ಫೇಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಕಡಿಮೆ ಆಗ್ತಾ ಬಂದ್ರೆ, ನಾರ್ಮಲ್ ಆಗಿ ಎಷ್ಟಿರ್ಬೇಕು ಅದಕ್ಕಿಂತ ಕಡಿಮೆ ಆದ್ರೆ ಅದ್ರದ್ದು ಸಾಂದ್ರತೆ ಕಡಿಮೆ ಆಗುತ್ತೆ. ಸಾಂದ್ರತೆ ಕಡಿಮೆ ಆಗಿರುತ್ತೆ ಅಂದ್ರೆ ಅದರಲ್ಲಿ ಪೋರ್ಸ್ ಅಂದ್ರೆ ತೂತುಗಳ ತರ ಆಗಿರುತ್ತೆ. ಈ ತೂತುಗಳ ತರ ಆದ್ರೆ ಏನಾಗುತ್ತೆ, ಅದು ಬೇಗ ಮುರಿದೋಗ್ಬಿಡುತ್ತೆ, ಮೂಳೆ ಮುರಿದೋಗುತ್ತೆ. ಸೊ ಹಾಗಾಗಿ ಈ ಬೋನ್ ಡೆನ್ಸಿಟಿ ಜಾಸ್ತಿ ಆಗೋದ್ರಿಂದ ಬೋನ್ ಸ್ಟ್ರೆಂತ್ ಚೆನ್ನಾಗಾಗತ್ತೆ. ಮತ್ತೆ ಸೊ ಹಾಗಾಗಿ ಇದು ಆಸ್ಟಿಯೋಪೊರೋಸಿಸ್ ಅಂತ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ ಅಥವಾ ಅದನ್ನ ತಡೆಯುತ್ತೆ. ಆಮೇಲೆ ಇದು ದೃಷ್ಟಿ ದೋಷ, ಈ ದೃಷ್ಟಿನ ಹೆಚ್ಚಿಸಕ್ಕೆ ಹಲಸಿನ ಹಣ್ಣು ಬಹಳ ಉಪಯೋಗ ಆಗುತ್ತೆ. ನಾನು ಹೇಳ್ದೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಅಂತ. ಈ ವಿಟಮಿನ್ ಸಿ ಮತ್ತೆ ಇದ್ರ ಜೊತೆಗೆ ಕಣ್ಣಿನ ಆರೋಗ್ಯಕ್ಕೆ ವಿಟಮಿನ್ ಸಿನೂ ತುಂಬಾ ಇಂಪಾರ್ಟೆಂಟು. ಅದ್ರ ಜೊತೆಗೆ ವಿಟಮಿನ್ ಎನು ಬೇಕು. ಈ ವಿಟಮಿನ್ ಎ ಹೇಗಪ್ಪ ಬರುತ್ತೆ ಅಂತಂದ್ರೆ, ಈ ಕಡಿಮೆ ಬೆಳಕಿನಲ್ಲಿ ದೃಷ್ಟಿ ಕಡಿಮೆ ಇರುತ್ತೆ. ಅಂದ್ರೆ ಕೆಲವರಿಗೆ ಇರುಳುಗಣ್ಣು ಅಂತ ಹೇಳ್ತಾರಲ್ಲ, ಸಂಜೆ ಆಗ್ತಾ ಆಗ್ತಾ ಬೆಳಕು ಕಡಿಮೆ ಆದಾಗ ಕಣ್ಣು ಕಾಣಿಸ್ದಂಗ ಆಗತ್ತೆ, ಅದನ್ನ ಇರುಳುಗಣ್ಣು ಅಂತ ಹೇಳ್ತಾರೆ. ಇದ್ರಲ್ಲಿ ಏನಾಗತ್ತೆ ಅಂತಂದ್ರೆ, ರೆಟಿನಾದಲ್ಲಿ ರೆಡಾಪ್ಸಿನ್ ಅನ್ನೋದೊಂದು ವರ್ಣತಂತು ಇದೆ, ಪಿಗ್ಮೆಂಟ್ ಇದೆ. ಈ ರೆಡಾಪ್ಸಿನ್ ಪಿಗ್ಮೆಂಟ್ ಉತ್ಪಾದನೆ ಕಡಿಮೆ ಇದ್ರೆ ಈ ಇರುಳುಗರುಡುತನ ಬರುತ್ತೆ. ಇರುಳುಗರುಡುತನ ಅಂತಂದ್ರೆ ಸಂಜೆಯಲ್ಲಿ ಕಣ್ಣು ಕಾಣ್ದಂಗ ಆಗೋದು, ಅಥವಾ ಕಡಿಮೆ ಬೆಳಕಿದ್ದಾಗ ಕಣ್ಣು ಕಾಣಿಸಲ್ಲ, ಅಥವಾ ಎದುರುಗಿದ್ದವರು ಕಾಣಿಸಲ್ಲ. ಇದನ್ನ ವಿಟಮಿನ್ ಎ ಪ್ರೆಸೆನ್ಸ್ ಅಲ್ಲಿ ಅದು ಕಡಿಮೆ ಇರುತ್ತೆ. ವಿಟಮಿನ್ ಎ ಹೇಗೆ ಬರುತ್ತಪ್ಪ ಅಂತಂದ್ರೆ, ಈ ವಿಟಮಿನ್ ಎ ಇದರಲ್ಲಿ ಹಲಸಿನ ಹಣ್ಣಿನ ಬೀಟಾ ಕ್ಯಾರೋಟಿನ್ ಅಂತ ಒಂದು ಇದಿದೆ ಅಂತ ಹೇಳಿದ್ನಲ್ಲ, ಈ ಬೀಟಾ ಕ್ಯಾರೋಟಿನ್ ಮೂಲಕ ಈ ಬೀಟಾ ಕ್ಯಾರೋಟಿನ್ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಈ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗೋದ್ರಿಂದ ಕಣ್ಣಿನ ಆರೋಗ್ಯ ಚೆನ್ನಾಗಾಗತ್ತೆ. ವಿಟಮಿನ್ ಎ ಡೈರೆಕ್ಟ್ ಆಗಿ ಹಲಸಿನ ಹಣ್ಣಲ್ಲಿ ಇಲ್ಲ, ಆದ್ರೆ ಬೀಟಾ ಕ್ಯಾರೋಟಿನ್ ನಮ್ಮ ಹಲಸಿನ ಹಣ್ಣಲ್ಲಿ ಇರೋದ್ರಿಂದ ಈ ಬೀಟಾ ಕ್ಯಾರೋಟಿನ್ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗೋದ್ರಿಂದ ಇರುಳುಗುರುಡುತನನ ಕಡಿಮೆ ಮಾಡುತ್ತೆ. ಹಲಸಿನ ಹಣ್ಣು ತಿನ್ನೋದ್ರಿಂದ ನಮ್ಮ ದೃಷ್ಟಿ ಚೆನ್ನಾಗಾಗತ್ತೆ. ಸೊ ಇದು ಹಲಸಿನ ಹಣ್ಣಿನ ದೃಷ್ಟಿ ದೋಷದಲ್ಲಿ ಹೇಗೆ ಉಪಯೋಗ ಆಗತ್ತೆ ಅಂತ. ಹಾಗೇನೆ ಇದು ವಯಸ್ಸಿಗೆ ಸಂಬಂಧಿಸಿದ ಮಾಲಿಕ್ಯುಲರ್ ಡಿಜೆನರೇಟಿವ್. ಈ ಮಾಲಿಕ್ಯುಲರ್ ಡಿಜೆನರೇಷನ್ ಅಂತಂದ್ರೆ ಅಣುಗಳು ಡಿಜೆನರೇಟ್ ಆಗತ್ತೆ, ಅಂದ್ರೆ ಅದೇನಾಗತ್ತೆ, ಅದು ಅದ್ರದ್ದು ಸ್ಥಿತಿ ಏನಾಗತ್ತೆ, ಅದು ಬೇರೆ ತರ ಆಗ್ತಾ ಹೋಗುತ್ತೆ. ಸೊ ಮಾಲಿಕ್ಯುಲರ್ ಡಿಜೆನರೇಷನ್ ನಿಂದ ಕಣ್ಣುಗಳನ್ನ ರಕ್ಷಿಸುತ್ತೆ. ಹಾಗೇನೆ ಕಣ್ಣಿನ ಪೊರೆಗಳ ಅಪಾಯಗಳನ್ನ ಕಡಿಮೆ ಮಾಡುತ್ತೆ. ಸ್ಪಷ್ಟ ಮತ್ತು ಆರೋಗ್ಯಕರ ದೃಷ್ಟಿಯನ್ನ ಇದು ಬೆಂಬಲಿಸುತ್ತೆ. ಯಾವುದು? ಬೀಟಾ ಕ್ಯಾರೋಟಿನಾಯ್ಡ್ ಇನ್ ಹಲಸಿನ ಹಣ್ಣಲ್ಲಿರೋ ಬೀಟಾ ಕ್ಯಾರೋಟಿನಾಯ್ಡ್. ಆಮೇಲೆ 9ನೇದಾಗಿ ಶಕ್ತಿಯನ್ನ ಒದಗಿಸುತ್ತೆ. ಇದು ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ ಅಂತ ಹೇಳಿದೆ. ಕಾರ್ಬೋಹೈಡ್ರೇಟ್ 24 ಎಷ್ಟು ಸಮಥಿಂಗ್ ಇದೆ ಅಂತ ಹೇಳಿದೆ. ಈ 24 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಏನಿದೆ, ಈ ಕಾರ್ಬೋಹೈಡ್ರೇಟ್ಸ್ ತಿಂದ ತಕ್ಷಣ ನಮ್ಗೆ ಎನರ್ಜಿನ ಕೊಡುತ್ತೆ. ಸೊ ದಿನವಿಡೀ ಸ್ಥಿರ ಮತ್ತು ನಿರಂತರ ಶಕ್ತಿಯನ್ನ ಬಿಡುಗಡೆ ಮಾಡೋದ್ರಿಂದ ರಕ್ತದಲ್ಲಿ ತ್ವರಿತ ಏರಿಕೆನೂ ಆಗೋದಿಲ್ಲ, ಅಂದ್ರೆ ಶುಗರ್ ಸ್ಪೈಕು ಆಗೋದಿಲ್ಲ. ಮತ್ತೆ ಅದು ತುಂಬಾ ಬೇಗ ಕಡಿಮೆನೂ ಆಗೋದಿಲ್ಲ, ಏರಿಕೆನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ನಿರಂತರವಾಗಿ ಒಂದೇ ತರ ಶಕ್ತಿ ಬಿಡುಗಡೆ ಆಗೋದ್ರಿಂದ ದಿನವಿಡೀ ನಾವು ಆಕ್ಟಿವ್ ಆಗಿರೋಂಗ್ ಮಾಡುತ್ತೆ. ಜೀರ್ಣಕ್ರಿಯೆ ಮತ್ತು ಹೀರಿಕೊಳ್ಳುವಿಕೆಯನ್ನ ನಿಧಾನಗೊಳಿಸಿ ಈ ಇದ್ರಲ್ಲಿರೋ ಫೈಬರ್, ಅದ್ರಲ್ಲಿ ಹಲಸಿನ ಹಣ್ಣಿನ ಫೈಬರ್ ಇದಕ್ಕೆ ಉಪಯೋಗ ಆಗತ್ತೆ. ಜೀರ್ಣಕ್ರಿಯೆ ನಿಧಾನ ಆಗತ್ತೆ, ಇದು ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಗ್ಲೂಕೋಸ್ನು ನಿಧಾನ ಆಗತ್ತೆ. ಹಾಗಾಗಿ ಇದು ನಮ್ಮ ಎನರ್ಜಿನ ಮೇಂಟೈನ್ ಮಾಡುತ್ತೆ, ದಿನ ಇಡೀ ನಾವು ಚುರುಕಾಗಿರೋಂಗ್ ಮಾಡುತ್ತೆ. ಈ ಸ್ಥಿರವಾದ ಗ್ಲೂಕೋಸ್ ಪೂರೈಕೆಯು ಸ್ಥಿರವಾದ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದಲ್ಲದೆ ಆಯಾಸದ ಭಾವನೆ ಕಡಿಮೆ ಮಾಡುತ್ತೆ. ಹಲಸಿನ ಹಣ್ಣು ತಿನ್ನೋದ್ರಿಂದ ಆಯಾಸ ಕಡಿಮೆ ಆಗುತ್ತೆ, ದಿನ ಇಡೀ ಆಕ್ಟಿವ್ ಆಗಿರ್ತೀವಿ. ಹಲಸಿನ ಹಣ್ಣು ಅತ್ಯುತ್ತಮ ನೈಸರ್ಗಿಕ ಶಕ್ತಿವರ್ಧಕವಾಗಿದೆ. 10ನೇದಾಗಿ ಅಕಾಲಿಕ ವಯಸ್ಸಾಗುವಿಕೆಯನ್ನ ತಡೆಯುತ್ತೆ. ಹಲಸಿನ ಹಣ್ಣಿನಲ್ಲಿ ಇರುವ ವಿಟಮಿನ್ ಸಿ, ಕೆರಟಿನಾಯ್ಡ್, ಫ್ಲೇವನಾಯ್ಡ್ಸ್ ನಂತಹ ಆಂಟಿ ಆಕ್ಸಿಡೆಂಟ್ಸ್, ಇವೆಲ್ಲ ಆಂಟಿ ಆಕ್ಸಿಡೆಂಟ್ಸ್ ಹಾನಿಕಾರಕ ಫ್ರೀ ರ್ಯಾಡಿಕಲ್ನ ಅವುಗಳನ್ನೆಲ್ಲ ತಟಸ್ಥಗೊಳಿಸುತ್ತೆ, ಅವನ್ನ ಇನ್ಆಕ್ಟಿವ್ ಮಾಡುತ್ತೆ
ಮತ್ತು ದೇಹದಲ್ಲಿನ ಉರಿಯೂತಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಈ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಇದ್ದಷ್ಟುನುವೆ ನಮ್ಮಲ್ಲಿ ಉರಿಯೂತಗಳು ಜಾಸ್ತಿ ಆಗುತ್ತೆ. ಸೊ ಈ ಫ್ಲೇವನಾಯ್ಡ್ಸ್, ಕೆರಟನಾಯ್ಡ್, ವಿಟಮಿನ್ ಸಿ ಅವೆಲ್ಲ ಆಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಇವನ್ನ ನಲಿಫೈ ಮಾಡುತ್ತೆ. ಫ್ರೀ ರ್ಯಾಡಿಕಲ್ಸ್ ನ ಅವನ್ನ ನಿಷ್ಕ್ರಿಯಗೊಳಿಸ್ಬಿಟ್ಟು ನಮ್ಮ ದೇಹದ ಉರಿಯೂತಗಳನ್ನ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ. ಆಂಟಿ ಆಕ್ಸಿಡೇಟಿವ್ ಹಾನಿಯನ್ನ ಜೀವಕೋಶ ಆಂಟಿ ಆಕ್ಸಿಡೇಟಿವ್ ಇದರಿಂದ ಏನೋ ಎಫೆಕ್ಟ್ ಇಂದ ನಮ್ಮ ಜೀವಕೋಶಗಳನ್ನ ಆಕ್ಸಿಡೇಟಿವ್ ಎಫೆಕ್ಟ್ ಇಂದ ನಮ್ಮ ಜೀವಕೋಶಗಳನ್ನ ಹಾನಿಯಾಗದಂತೆ ರಕ್ಷಿಸುತ್ತೆ. ವಯಸ್ಸಾಗುವ ಪ್ರಕ್ರಿಯೆಯನ್ನ ನಿಧಾನಗೊಳಿಸಲು ಮತ್ತು ಯೌವನಯುಕ್ತ ಚರ್ಮ, ಕೂದಲು ಮತ್ತೆ ಒಟ್ಟಾರೆ ಚೈತನ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಅಂದ್ರೆ ಏಜಿಂಗ್ ಅನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸುತ್ತೆ, ಚರ್ಮ ಚೆನ್ನಾಗಿಡುತ್ತೆ, ಹಾಗೇನೆ ಕೂದಲಿನ ಆರೋಗ್ಯನೂ ಚೆನ್ನಾಗಿಡುತ್ತೆ. ನಂತರ 11ನೇದಾಗಿ ರಕ್ತಹೀನತೆಯನ್ನ ತಡೆಯುತ್ತೆ. ಹಲಸಿನ ಹಣ್ಣು ಅಲ್ಪ ಪ್ರಮಾಣದಲ್ಲಿ ಕಬ್ಬಿಣ ಅಂಶ ಹೊಂದಿದೆ, ಸ್ವಲ್ಪನೇ ಕಬ್ಬಿಣ ಅಂಶ ಇದೆ. ಇದು ವಿಟಮಿನ್ ಸಿ ಯೊಂದಿಗೆ ಸೇರಿಕೊಂಡು ಸಮತೋಲಿತ ಆಹಾರವಾಗಿ ಐರನ್ ಹೀರಲ್ಪಡುತ್ತೆ. ಈ ಐರನ್ ಏನಾಗತ್ತೆ, ವಿಟಮಿನ್ ಸಿ ಜೊತೆಗೆ ಸೇರ್ಕೊಂಡು ಸಮತೋಲಿತ ಆಹಾರವಾಗಿ ನಮ್ಮ ದೇಹದಲ್ಲಿ ಹೀರಲ್ಪಡುತ್ತೆ. ಇದು ಹೀರಲ್ಪಡೋದ್ರಿಂದ ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್, ನಮಗ್ ಗೊತ್ತು ಇದಿದೆಯಲ್ಲ ಏನೋ ನಮ್ಮ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣ ಆಗಿರೋದು ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಈ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಕೆಲಸ ಏನು, ಆಕ್ಸಿಜನ್ ನ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟ್ಗೆ ಹೊತ್ತೊಯ್ಯೋದೇ ಹಿಮೋಗ್ಲೋಬಿನ್. ಸೊ ಆಕ್ಸಿಜನೇಷನ್ ಇನ್ ದ ಬಾಡಿ ಅಂದ್ರೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಒಂದ್ ಕಡೆಯಿಂದ ಒಂದ್ ಕಡೆಗೆ ಕ್ಯಾರಿ ಮಾಡೋ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದ್ರಿಂದ. ಸೊ ಅದು ಕೆಂಪು ರಕ್ತ ಕಣಗಳಲ್ಲಿನ ಈ ಪ್ರೋಟೀನ್ ಆದಂತ ಹಿಮೋಗ್ಲೋಬಿನ್ ಕೆಲಸ. ಕಬ್ಬಿಣದ ಕೊರತೆಯು ರಕ್ತಹೀನತೆಗೆ ಕಾರಣವಾಗುತ್ತೆ. ಅಂದ್ರೆ ಈ ಹಿಮೋಗ್ಲೋಬಿನ್ ಕಡಿಮೆ ಆಗೋದ್ರಿಂದ ರಕ್ತಹೀನತೆ ಆಗತ್ತೆ. ಇದು ಆಯಾಸ, ದೌರ್ಬಲ್ಯ, ತಲೆ ತಿರುಗುವಿಕೆ. ಈ ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಏನಾಗುತ್ತೆ, ಆಯಾಸ, ಬೇಗ ಸುಸ್ತಾಗ್ಬಿಡ್ತಾರೆ. ತುಂಬಾ ಸುಸ್ತಾಗ್ತಿದೆ ಅಂತ ಹೋದವರಿಗೆ ಮೊದ್ಲು ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾರೆ. HB ಟೆಸ್ಟ್ ಮಾಡೋದು ಅಂತ ಮಾಡ್ತಾರಲ್ಲ, ಇದು ಹಿಮೋಗ್ಲೋಬಿನ್ ಟೆಸ್ಟ್. ಹಾಗೇನೆ ಉಸಿರಾಟದ ತೊಂದರೆನೂ ಮಾಡುತ್ತೆ. ಆಹಾರದಲ್ಲಿ ಹಲಸಿನ ಹಣ್ಣಿನಂತಹ ಕಬ್ಬಿಣ ಭರಿತ ಆಹಾರವನ್ನು ಸೇವಿಸುವುದರಿಂದ ಆರೋಗ್ಯಕರ ಹಿಮೋಗ್ಲೋಬಿನ್ ಮಟ್ಟವನ್ನು ಕಾಪಾಡಿಕೊಳ್ಳಬಹುದಲ್ಲದೆ ಅಂಗಾಂಶಗಳಿಗೆ ಸಾಕಷ್ಟು ಆಮ್ಲಜನಕ ವಿತರಣೆಯನ್ನು ಹೆಚ್ಚಿಸಬಹುದು. ಆಕ್ಸಿಜನೇಷನ್ ಆಫ್ ದಿ ಬಾಡಿ ಚೆನ್ನಾಗಾಗತ್ತೆ. ಕಡೆಯದಾಗಿ ಗಾಯದ ಗುಣಪಡಿಸುವಿಕೆ. ನಮ್ಮ ಇದರಲ್ಲಿ ಏನೋ ದೇಹದಲ್ಲಿ ಏನಾದ್ರು ಗಾಯಗಳಾಗಿದ್ರೆ ಅದನ್ನು ಗುಣಪಡಿಸುತ್ತೆ. ಹಲಸಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ಇವೇನಾದ್ರೂ ಹಾನಿಗೊಳಗಾದ್ರೆ ಅಂಗಾಂಗಗಳ ದುರಸ್ತಿ ಮತ್ತು ಪುನರುತ್ಪಾದನೆಯನ್ನ ಬೆಂಬಲಿಸುತ್ತೆ. ಇದು ಮೇಂಟೈನ್ ಮಾಡುತ್ತೆ ಅಥವಾ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಅಲ್ಲದೆ ಗಾಯಗಳಿಂದ ಚೇತರಿಸಿಕೊಳ್ಳಲು ಚೇತರಿಸಿಕೊಳ್ಳೋದನ್ನ ವೇಗಗೊಳಿಸುತ್ತೆ. ಇದರ ಜೊತೆ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಗಾಯಗಳಲ್ಲಿ ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತೆ. ಈ ಸೋಂಕುಗಳು ಆಗದಂಗೆ ನೋಡ್ಕೊಳ್ಳುತ್ತೆ. ಯಾಕೆಂದ್ರೆ WBC ಪ್ರೊಡಕ್ಷನ್ಗೆ ವಿಟಮಿನ್ ಸಿ ತುಂಬಾ ಉಪಯುಕ್ತವಾಗಿದೆ. ಸೊ ವಿಟಮಿನ್ ಸಿ ಜಾಸ್ತಿ ಇದ್ದಷ್ಟು ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹಲಸಿನಹಣ್ಣಿನ ಸೇವನೆಯಿಂದ ನಮ್ಮ ಏನಾದ್ರೂ ಗಾಯಗಳಾಗಿದ್ರೆ ಬೇಗ ರಿಕವರಿ ಆಗತ್ತೆ. ಹಲಸಿನ ಹಣ್ಣನ್ನು ನಿಯಮಿತವಾಗಿ ತಿನ್ನುವುದರಿಂದ ಶರೀರದ ನ್ಯಾಚುರಲ್ ಹೀಲಿಂಗ್ ಪ್ರೋಸೆಸ್ ಚೆನ್ನಾಗಾಗತ್ತೆ, ಅದನ್ನ ಸಪೋರ್ಟ್ ಮಾಡುತ್ತೆ. ಇಷ್ಟು ಹಲಸಿನ ಹಣ್ಣಿನ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನ ಕೊಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಮಹಾವತಾರ ಫೌಂಡೇಶನ್ ನ ಸಮಸ್ತರಿಗೂ ವಂದಿಸುತ್ತೇನೆ. ಆಲಿಸಿದ ತಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮಸ್ತೆ.